ಓಂ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ನಮಸ್ಕಾರ, ನಾನು ಬಜ್ಜ ಶಿವಪ್ರಕಾಶ್, ಅಸ್ಟ್ರೋವಾಸ್ತು ಬೆಂಗಳೂರು. ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಬೆಲ್ಲೈಕನ್ನ ಹಿಟ್ ಮಾಡಿ, ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವತ್ತಿನ ದಿನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪುತ್ರ ದೋಷ ಯಾವ ಸ್ಥಾನಗಳಲ್ಲಿ ಯಾವ ಗ್ರಹಗಳಿದ್ದಾಗ ಉಂಟಾಗುತ್ತದೆ ಎಂದು ನೋಡೋಣ. ಮೊದಲಿಗೆ ಪುತ್ರದೋಷ ಪಂಚಮ ಸ್ಥಾನದಲ್ಲಿ ಪಾಪಗ್ರಹಗಳಿದ್ದಾಗ ಪುತ್ರದೋಷ ಉಂಟಾಗುತ್ತದೆ. ಈ ಪುತ್ರದೋಷ ಯಾವ ಗ್ರಹಗಳಿಂದ ಹೆಚ್ಚಿಗೆ ತೊಂದರೆಯನ್ನು ಮಾಡುತ್ತವೆ ಎಂದು ನೋಡೋಣ. ಪಂಚಮ ಸ್ಥಾನದಲ್ಲಿ ಪಾಪಗ್ರಹಗಳು, ಮೊದಲಿಗೆ ನೈಸರ್ಗಿಕವಾದ ಪಾಪಗ್ರಹಗಳು ಶನಿ, ಕುಜ, ರಾಹು, ಕೇತು, ರವಿ. 50% ರವಿಯು ಪಾಪಗ್ರಹವಾದರೂ ಇದು ಪಾಪಗ್ರಹದ ಲಿಸ್ಟ್ಗೆ ಸೇರಿಸುವಂತಿಲ್ಲ. ಇದು ಕ್ರೂರ ಗ್ರಹ. ಆದರೂ ಪುತ್ರ ಕಾರಕತ್ವ ಪಂಚಮ ಬಚಕ್ರಕ್ಕೆ, ಕಾಲಪುರುಷ ಚಕ್ರಕ್ಕೆ 5ನೇ ಅಧಿಪತಿ ರವಿಯಾಗಿರುವುದರಿಂದ ರವಿಯು ಅಷ್ಟು ದೋಷವನ್ನು ಕೊಡುವುದಿಲ್ಲ. 50% ದೋಷ ಮಾತ್ರ ಇರುತ್ತದೆ. ಈಗ ನಿಮ್ಮ ಯಾವುದೇ ಲಗ್ನವಾಗಲಿ, ನಿಮ್ಮ ಲಗ್ನಕ್ಕೆ 5ನೇ ಸ್ಥಾನದಲ್ಲಿ ಪಾಪಗ್ರಹಗಳಿದ್ದಾಗ ಶನಿ, ಕುಜ, ರಾಹು, ಕೇತು, ಈ 5 ಗ್ರಹಗಳು ಇದ್ದಾಗ ಪಂಚಮ ಸ್ಥಾನದಲ್ಲಿ ಪುತ್ರ ದೋಷ ಉಂಟಾಗುತ್ತದೆ. ಪಂಚಮ ಸ್ಥಾನ ಎನ್ನುವುದು ಪೂರ್ವ ಪುಣ್ಯ ಸ್ಥಾನ, ಮಂತ್ರ ಸ್ಥಾನ, ನಿಮ್ಮ ಇದು ಇಂಟೆಲಿಜೆನ್ಸ್ ಅನ್ನು ತೋರಿಸುವಂತಹ. 5ನೇ ಸ್ಥಾನ ಬುದ್ಧಿಯನ್ನು ತೋರಿಸುವಂತಹ, ಕ್ರಿಯೇಟಿವಿಟಿ, ನಿಮ್ಮಿಂದ ಒಂದು ಉತ್ಪತ್ತಿಯಾಗುವಂತಹ ಒಂದು ಕ್ರಿಯೇಟಿವಿಟಿಯನ್ನು ತೋರಿಸುವಂತಹ ಪಂಚಮ ಸ್ಥಾನ ಇದು. ಈ ಸ್ಥಾನದಲ್ಲಿ ಪಾಪಗ್ರಹಗಳಿದ್ದಾಗ ಪುತ್ರದೋಷ ಉಂಟಾಗುತ್ತದೆ. ಪಾಪಗ್ರಹಗಳು ಎಂದಾಗ ಸ್ವಕ್ಷೇತ್ರಗಳಾಗಿ ಬಂದಾಗ, ಉದಾಹರಣೆಗೆ ಧನುಸು ಲಗ್ನವನ್ನು ತೆಗೆದುಕೊಂಡಾಗ ಪಂಚಮ ಸ್ಥಾನ ಮೇಷ ರಾಶಿಯಾಗುತ್ತದೆ. ಇಲ್ಲಿ ಕುಜನಿದ್ದಾಗ, ಇದು ಅಧಿಪತಿಯ ಪಂಚಮಾಧಿಪತಿಯಲ್ಲಿದ್ದಾಗ ಪುತ್ರದೋಷವಾಗುವುದಿಲ್ಲ. ಸ್ವಕ್ಷೇತ್ರಗಳಲ್ಲಿ ಆ ಗ್ರಹವೇ ಕುಳಿತಿದ್ದಾಗ ಪುತ್ರದೋಷವಾಗುವುದಿಲ್ಲ. ಅಲ್ಲಿ ಶನಿ ಇದ್ದಾಗ ಪುತ್ರದೋಷವಾಗುತ್ತದೆ. ರಾಹು ಪಾಪಗ್ರಹಗಳಿದ್ದಾಗ ಪುತ್ರದೋಷವಾಗುತ್ತದೆ. ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಮೀನ ಲಗ್ನವನ್ನು ತೆಗೆದುಕೊಳ್ಳೋಣ. ಮೀನ ಲಗ್ನಕ್ಕೆ ಪಂಚಮ ಸ್ಥಾನ ಕಟಕ ರಾಶಿಯಾಗುತ್ತದೆ. ಇಲ್ಲಿ ರಾಹು, ಶನಿ, ಕುಜ ಈ ಗ್ರಹಗಳಿದ್ದಾಗ ಪುತ್ರದೋಷ ಉಂಟಾಗುತ್ತದೆ. ಮೇಷ ಲಗ್ನವನ್ನು ತೆಗೆದುಕೊಂಡಾಗ 5ನೇ ಸ್ಥಾನ ಸಿಂಹರಾಶಿಯಾಗುತ್ತದೆ. ಇಲ್ಲಿ ಶನಿ ಇದ್ದಾಗ ಇದು ಸಹ ಪುತ್ರದೋಷವನ್ನು ಸೂಚಿಸುತ್ತದೆ. ಈ ಸ್ಥಾನಗಳಲ್ಲಿ ಪಾಪಗ್ರಹಗಳಿದ್ದು ಶುಭ ಗ್ರಹಗಳ ವೀಕ್ಷಣೆ ಇದ್ದಲ್ಲಿ ಪುತ್ರದೋಷ ಕಡಿಮೆ ಇರುತ್ತದೆ. ಆದರೆ ಮಕ್ಕಳಾಗುವುದಿಲ್ಲ ಎಂದು ಹೇಳುವುದಿಲ್ಲ. ನಿಮ್ಮ ವಂಶಾಭಿವೃದ್ಧಿ ಮಾಡುವಂತಹ ದೋಷ ಗುರುವಿನ ದೃಷ್ಟಿ ಇದ್ದಾಗ ಪಂಚಮ ಸ್ಥಾನಕ್ಕೆ ಮಕ್ಕಳಾಗುತ್ತವೆ. ಗುರುವಿನ ದೃಷ್ಟಿ ಅಲ್ಲದೆ ಶುಭ ಗ್ರಹಗಳ ದೃಷ್ಟಿ ಇದ್ದಾಗ, ಗುರು, ವೃದ್ಧಿ, ಚಂದ್ರ, ಶುಕ್ರ, ಗುರು ಈ 3 ಗ್ರಹಗಳು ಶುಭ ಗ್ರಹಗಳು. ಬುಧನನ್ನು ಇಲ್ಲಿ ನಾವು ಒಂಟಿಯಾಗಿದ್ದಾಗ ಮಾತ್ರ ಬುಧನು ಶುಭ ಕ್ಷೇತ್ರಗಳಲ್ಲಿದ್ದಾಗ, ಸ್ವಕ್ಷೇತ್ರಗಳಲ್ಲಿದ್ದು ಬುಧನು ಶುಭನಾಗಿದ್ದಾಗ, ಯಾವುದೇ ಪಾಪಗ್ರಹದ ದೃಷ್ಟಿ ಇಲ್ಲದೆ ಇದ್ದಾಗ ಶುಭನಾಗುತ್ತಾನೆ. ಆ ಶುಭ ಗ್ರಹದ ದೃಷ್ಟಿ ಇದ್ದಾಗ ಇದು ಸಹ ಸ್ವಲ್ಪ ದೋಷವನ್ನು ತಡೆಯುತ್ತದೆ. ಗ್ರಹಗಳಲ್ಲಿ ಎಲ್ಲಾ ಗ್ರಹಗಳಲ್ಲಿ ಅತಿ ಹೆಚ್ಚಿನ ಶಕ್ತಿಯನ್ನು ಹೊಂದಿರತಕ್ಕಂತಹ ಗ್ರಹ ಕೇತು. ಹೀಗೆ ಪ್ರಥಮ ಸ್ಥಾನದಲ್ಲಿ ಇರತಕ್ಕಂತಹ ಗ್ರಹ, ಕೊನೆಯ ಸ್ಥಾನದಲ್ಲಿ ಇರತಕ್ಕಂತಹ ಗ್ರಹ ಬುಧನು. ಇವನು ಎಲ್ಲ ಗ್ರಹಗಳಲ್ಲಿ 9 ಗ್ರಹಗಳಲ್ಲಿ ಅತಿ ಕಡಿಮೆ ಫಲವನ್ನು ಹೊಂದಿರತಕ್ಕಂತಹ ಗ್ರಹ ಬುಧನು. ಆದ್ದರಿಂದ ಬುಧನು ಅಷ್ಟು ಪ್ರಬಲವಾದ ದೋಷವನ್ನು ಕೊಡುವುದಿಲ್ಲ. ಆದರೆ ಬುಧನು ಪುತ್ರಕಾರಕನಿಗೆ ದೃಷ್ಟಿ ಇದ್ದಾಗ 30-40% ಮಾತ್ರ ದೋಷವನ್ನು ಬುಧನ ದೃಷ್ಟಿ ಇದ್ದಾಗ ದೋಷ ನಿವಾರಣೆಯಾಗುತ್ತದೆ. ಹಾಗೆ ದೋಷವಿದ್ದು ಸಹ ಮಕ್ಕಳಾಗುವುದಿಲ್ಲ ಎಂದು ಹೇಳಲು ಬರುವುದಿಲ್ಲ. ಮಕ್ಕಳಾದರೂ, ಸಂತಾನವಾದರೂ, ಸಂತಾನ ನಿಮ್ಮ ಮಾತನ್ನು ಕೇಳದೆ ತುಂಬಾ ಕಷ್ಟಗಳನ್ನು, ನಿಮಗೆ ನೋವುಗಳನ್ನು, ನಿಮ್ಮ ವಯಸ್ಸಾದ ಸಮಯದಲ್ಲಿ ನಿಮಗೆ ತುಂಬಾ ನೋವುಗಳನ್ನು ಕೊಡುವಂತಹ ಪುತ್ರರಿಂದ ದೋಷ, ತಂದೆ ತಾಯಿಗೂ ಸಹ ತುಂಬಾ ನೋವುಗಳನ್ನು ಕೊಡುತ್ತಾರೆ. ನಿಮ್ಮ ಮಾತು ಕೇಳುವುದಿಲ್ಲ. ಅವ್ರಿಗೆ ಇಷ್ಟ ಬಂದಂಗೆ ನಡೆದುಕೊಳ್ಳುವಂತಹ ವಿಷಯಗಳು ಗ್ರಹ ಕಾಂಬಿನೇಷನ್ ಇಂದ ಇದು ತುಂಬಾ ಪ್ರಬಲವಾಗಿರುತ್ತದೆ. ಆದರೆ ಪುತ್ರ ಸ್ಥಾನದಲ್ಲಿ, ಪಾಪ ಸ್ಥಾನದಲ್ಲಿ ಆಧಿಪತ್ಯ ಪಾಪಿಯಾಗಿದ್ದಾಗ ಚಂದ್ರನು, ಶುಕ್ರನು ಇಲ್ಲಿ ಪುತ್ರ ಸ್ಥಾನದಲ್ಲಿದ್ದು ಶುಭ ಗ್ರಹಗಳು, ಬೇರೆ ಶುಭ ಗ್ರಹಗಳು ಆಧಿಪತ್ಯ ಪಾಪ ಗ್ರಹಗಳು. ಅಂದರೆ ನಿಮಗೆ ಹಾಗೆ ಕುಂಭ ಲಗ್ನವನ್ನು ತೆಗೆದುಕೊಂಡಾಗ ಪಂಚಮ ಸ್ಥಾನ ಮಿಥುನವಾಗುತ್ತದೆ. ಈ ರಾಶಿಗಳಲ್ಲಿ 6ನೇ ಅಧಿಪತಿ ಆದ ಚಂದ್ರನು ಶುಭಗ್ರಹನಾಗಿ ಅಲ್ಲಿದ್ದಾಗ ಇದು ಪ್ರಬಲವಾದ ದೋಷವನ್ನು. ಚಂದ್ರನು ಮಿಥುನ ರಾಶಿಯಲ್ಲಿದ್ದಾಗ ಅಧಿಪತ್ಯ ಪಾಪಿಯಾಗಿ, ಶುಕ್ರನ ದೃಷ್ಟಿ ಇದ್ದಾಗ ಆ ಗ್ರಹಕ್ಕೆ ಹೆಚ್ಚು ಹೆಣ್ಣು ಸಂತಾನ 3, 4, 5 ಹೀಗೆ
ಹೆಣ್ಣು ಸಂತಾನವೇ ಆಗುತ್ತದೆ. ಅವರಿಗೆ ಗಂಡು ಸಂತಾನವೂ ಸಹ ಆಗುವುದಿಲ್ಲ. ಮುಂದೆ ಒಂದು ಗಂಡು ಹುಟ್ಟುತ್ತದೆ ಅಂದ್ಬಿಟ್ಟು ಹೆಚ್ಚಾಗಿ ಹೆಣ್ಣು ಸಂತಾನವೇ ಆಗುತ್ತದೆ ಈ ಕಾಂಬಿನೇಷನ್ಗಳಿಂದ. ಆಧಿಪತ್ಯ 6ನೇ ಅಧಿಪತಿ ಆಗಿ ಚಂದ್ರನು 5ನೇ ಸ್ಥಾನದಲ್ಲಿದ್ದಾಗ, ಹೆಚ್ಚಾಗಿ ಶುಕ್ರನ ದೃಷ್ಟಿ ಚಂದ್ರನಿಗಿದ್ದಾಗ, ಶುಕ್ರನು ಮನಸ್ಸುವಿನಿಂದ ನೋಡಿದಾಗ ಚಂದ್ರನನ್ನು ಪುತ್ರ ಭಾಗ್ಯವನ್ನು ಕರುಣಿಸುತ್ತಾನೆ. ಹೆಣ್ಣು ಸಂತಾನವೇ ಹೆಚ್ಚಾಗಿ ಈ ಜಾತಕನಿಗೆ ಆಗುತ್ತದೆ. ಆದರೆ ಈಗಿನ ವ್ಯವಸ್ಥೆಯಲ್ಲಿ ಗಂಡು ಹೆಣ್ಣು ಎಂದು ಭೇದ ಮಾಡುವಂತಿಲ್ಲ. ಗಂಡಿಗೆ ಸಮಾನಳಾಗಿ ಹೆಣ್ಣು ಸಹ ಓದಿ ಕೆಲಸಗಳಲ್ಲಿ ದುಡಿದು ಹೆತ್ತವರನ್ನು ಸಾಕುವಂತಹ ಅನೇಕ ಉದಾಹರಣೆಗಳಿವೆ. ಆದ್ದರಿಂದ ಹೆಣ್ಣಾಗಲಿ ಗಂಡಾಗಲಿ ಸಂತಾನವನ್ನು ಹೊಂದಿದರೆ ಅದು ಉತ್ತಮ. ಹಾಗಿಲ್ಲದೆ ನೀವೇನು ವಂಶಾಭಿವೃದ್ಧಿ ಎಂದು ತಿಳಿದು ನಿಮ್ಮದು ಯಾವುದೇ ಒಂದು ರಾಜ ಮನೆತನವಲ್ಲ ವಂಶಾಭಿವೃದ್ಧಿ ಹೊಂದಲು. ವಂಶಾಭಿವೃದ್ಧಿ ಎಂದರೆ ಮನುಷ್ಯ ಹುಟ್ಟಿದ ಮೇಲೆ ಸಾಯುತ್ತಾನೆ. ಹಾಗೆಯೇ ಇದು ವಂಶಾಭಿವೃದ್ಧಿ ಸಹ ಹೆಣ್ಣು ಮಕ್ಕಳಿಂದ ಸಹ ಮುಂದುವರಿಯುತ್ತದೆ. ಹಾಗಿಲ್ಲದೆ ನೀವು ಗಂಡು ಬೇಕು ಎಂದು ಹೆಚ್ಚು ಹೆಣ್ಣು ಸಂತಾನವನ್ನೇ ಪಡೆಯುವ ಬದಲು 1-2 ಸಂತಾನವಿದ್ದಾಗ ಸಾಕು ಮಾಡಿ. ಈ ಪುತ್ರ ಭಾಗ್ಯ ಇಲ್ಲದೇ ಇದ್ದರೂ ಸಹ ನೆಮ್ಮದಿಯಿಂದ ಜೀವನವನ್ನು ನಡೆಸಬಹುದು. ಆದ್ದರಿಂದ ಪುತ್ರ ದೋಷವಿದ್ದವರು ಜಾತಕಗಳಲ್ಲಿ ನೀವು ವಿವಾಹವಾಗುವ ಸಂಗಾತಿಯ ಜಾತಕದಲ್ಲಿ ಪುತ್ರ ಕಾರಕ ಗ್ರಹ ಉತ್ತಮವಾಗಿದೆಯಾ ಎಂದು ನೋಡಿ ವಿವಾಹವಾದಲ್ಲಿ ಈ ದೋಷ 50% ನಿವಾರಣೆಯಾಗುತ್ತದೆ. ನೀವು ಪುತ್ರ ದೋಷವಿರುವ ಜಾತಕನು ಪುತ್ರ ದೋಷವಿರುವಂತಹ ಹೆಣ್ಣನ್ನೇ ಆದಲ್ಲಿ ಹೆಚ್ಚು ಪುತ್ರ ದೋಷವಾಗುತ್ತದೆ, ಮಕ್ಕಳಾಗುವುದಿಲ್ಲ. ಈ ವಿಷಯವನ್ನು ನೀವು ವಿವಾಹವಾಗುವ ಮುಂಚೆ ನೋಡಿ ವಿವಾಹವಾದರೆ ಗಂಡು ಸಂತಾನವಾಗುವ ಅಥವಾ ಹೆಣ್ಣು ಸಂತಾನವಾಗಲಿ ಗಂಡು ಸಂತಾನವೇ ಆಗಲಿ ಪುತ್ರ ಭಾಗ್ಯವು ದೊರೆಯುತ್ತದೆ. ಈ ಪುತ್ರ ದೋಷದ ಬಗ್ಗೆ ಸ್ವಕ್ಷೇತ್ರಗಳಲ್ಲಿದ್ದು 5ನೇ ಮನೆಯಲ್ಲಿ ಗ್ರಹವಿದ್ದಾಗ, ಸಿಂಹ ಲಗ್ನಕ್ಕೆ ಗುರುವು ಧನಸುವಿನಲ್ಲಿದ್ದರೂ ಅದು ಪುತ್ರ ದೋಷವಲ್ಲ. ಪಾಪಗ್ರಹಗಳೇ ಆಗಲಿ ಪಂಚಮ ಸ್ಥಾನದಲ್ಲಿ ಇದ್ದಾಗ, ಉದಾಹರಣೆಗೆ ತುಲಾ ಲಗ್ನವನ್ನು ತೆಗೆದುಕೊಂಡಾಗ ಪಂಚಮ ಸ್ಥಾನ ಕುಂಭರಾಶಿಯಾಗುತ್ತದೆ. ಅಲ್ಲಿ ಶನಿ ಇದ್ದರೂ ಸಹ ಪುತ್ರ ದೋಷವಿರುವುದಿಲ್ಲ. ಶನಿಯು ಪುತ್ರ ಭಾಗ್ಯವನ್ನು ಕರುಣಿಸುತ್ತಾನೆ. ಇಲ್ಲಿ ಇನ್ನೊಂದು ವಿಷಯವನ್ನು ಹೇಳುತ್ತೇನೆ. ಪುತ್ರ ದೋಷದ ಬಗ್ಗೆ ವಿಡಿಯೋ ಮಾಡಿದ್ರು. ಇಲ್ಲಿ ಪುತ್ರಕಾರಕನಾದ ಗುರುವು ಕೆಟ್ಟಿದ್ದರೂ ಸಹ ಕುಜ, ಶನಿ ಇಂತಹ ಗ್ರಹಗಳಿಂದಲೂ ಸಹ ಪುತ್ರ ಭಾಗ್ಯವು ಆ ಗ್ರಹಗಳು ಕೊಡುತ್ತವೆ. ಒಂದು ಜಾತಕದಲ್ಲಿ ಗುರು ಕೆಟ್ಟಿದ್ದರೆ ಪುತ್ರ ಭಾಗ್ಯ ಇಲ್ಲ ಎಂದು ತಿಳಿಯುವ ಅಗತ್ಯವಿಲ್ಲ. ಗುರು ಮತ್ತು ಶನಿ, ಕುಜ ಈ ಗ್ರಹಗಳು ಸಹ, ಶುಕ್ರನು ಸಹ ಪುತ್ರ ಭಾಗ್ಯವನ್ನು ಜಾತಕದಲ್ಲಿ ಯೋಗವಿದ್ದರೆ ಈ ಗ್ರಹಗಳು ಸಹ ಪುತ್ರ ಭಾಗ್ಯವನ್ನು ಎಣಿಸುತ್ತವೆ. ಈ ಪುತ್ರ ದೋಷದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕೆಂದಲ್ಲಿ ನನಗೆ ಕಾಮೆಂಟ್ಸ್ ಮಾಡಿ. ನಾನು ಇನ್ನೂ ಹೆಚ್ಚಿನ ರಿಸರ್ಚ್ ಮಾಡಿ ನಿಮಗೆ ವಿಡಿಯೋ ಮಾಡುತ್ತೇನೆ. ಈ ವಿಡಿಯೋ ಬಗ್ಗೆ ಏನಾದರೂ ಕಾಮೆಂಟ್ಸ್ ಇದ್ದಲ್ಲಿ ಈ ವಿಡಿಯೋ ಬಗ್ಗೆ ಮಾತ್ರ ಕಾಮೆಂಟ್ಸ್ ಮಾಡಿ. ಬೇರೆ ವಿಡಿಯೋ ನೋಡ್ಬಿಟ್ಟು ಅದರ ಬಗ್ಗೆ ಈ ವಿಡಿಯೋದಲ್ಲಿ ಕಾಮೆಂಟ್ಸ್ ಮಾಡಬೇಡಿ. ಪುತ್ರ ಸಂತಾನದ ಬಗ್ಗೆ ಮಾತ್ರ ಈ ವಿಡಿಯೋದಲ್ಲಿ ಕಾಮೆಂಟ್ಸ್ ಮಾಡಿ. ನಿಮ್ಗೇನಾದರೂ ಪ್ರಶ್ನೆಗಳಿದ್ದಲ್ಲಿ ನನಗೆ ಕಾಮೆಂಟ್ಸ್ ಮಾಡಿ. ನಮಸ್ಕಾರ. ಬಜ್ಜ ಶಿವಪ್ರಕಾಶ್, ಅಸ್ಟ್ರೋ ವಾಸ್ತು, ಬೆಂಗಳೂರು.